ಹಲೋ ಸ್ಟೂಡೆಂಟ್ಸ್, SSLC ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಅದೇ ರೀತಿ ನಮ್ಮ ಗಣಿತ ವಿಷಯದಲ್ಲಿ ಆ, 2 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನು ಯಾವ ಒಂದು ಅಭ್ಯಾಸದಲ್ಲಿ ಯಾವ ಚಾಪ್ಟರ್ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋಣ. ಒಟ್ಟು ಟೋಟಲ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ 8 ಕ್ವಶನ್ಸ್ ಬರುತ್ತೆ. ಆ 8 ಕ್ವಶನ್ಸಲ್ಲಿ 2 ಇಂಟರ್ನಲ್ ಮಾರ್ಕ್ಸ್ ಬರುತ್ತೆ. ಇಂಟರ್ನಲ್ ಚಾಯ್ಸ್ ಕ್ವಶನ್, ಎನಿ 2 ಕ್ವಶನ್ಸ್. ಯಾವ ಚಾಪ್ಟರ್ ಮೇಲೆ ಬರುತ್ತೆ ಇಂಟರ್ನಲ್ ಕ್ವಶನ್ಸ್ ಅಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು ಅನ್ನೋ ಚಾಪ್ಟರ್ ಮೇಲೆ 6 ಕ್ವಶನ್ ಇರುತ್ತೆ. ಅದೇ ರೀತಿ ಕ್ವಾಡ್ರಾಟಿಕ್ ಈಕ್ವೇಷನ್, ಈ ಒಂದು ಚಾಪ್ಟರ್ ಮೇಲೆ 6 ಕ್ವಶನ್ ಚಾಯ್ಸ್ ಇರುತ್ತೆ. ಕ್ವಶನ್ ಟೋಟಲ್ 8 ಕ್ವಶನ್ಸಲ್ಲಿ 16 ಮಾರ್ಕ್ಸಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಬಹಳ ಈಸಿ ಆಗಿರೋಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಇದರಲ್ಲಿ ಏನು ಕೇಳ್ತಾರೆ 2 ಮಾರ್ಕ್ಸ್ ಕ್ವಶನ್ ಅಂದರೆ, ಪ್ರೂವ್ ದ್ಯಾಟ್ ರೂಟ್ 5 ಈಸ್ ಅನ್ ಇರ್ಯಾಷನಲ್ ನಂಬರ್, ರೂಟ್ 7 ಈಸ್ ಅನ್ ಇರ್ಯಾಷನಲ್ ನಂಬರ್. ಇಂಥ ಪ್ರಶ್ನೆಗಳನ್ನು, ಪ್ರೂವ್ ದ್ಯಾಟ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋ ಪ್ರಶ್ನೆಗಳನ್ನು ಇದರಲ್ಲಿ ಕೇಳ್ತಾರೆ. ಇನ್ನೊಂದು ರಿಯಲ್ ನಂಬರ್ನಲ್ಲಿ ಇನ್ನೊಂದು ಕ್ವಶನ್, 2 ಮಾರ್ಕ್ಸಲ್ಲಿ 2 ಕ್ವಶನ್ಸ್ ಇರುತ್ತೆ. ರಿಯಲ್ ನಂಬರ್ಸಲ್ಲಿ ವಾಸ್ತವ ಸಂಖ್ಯೆಗಳ ಮೇಲೆ 2 ಅಂಕದ 2 ಪ್ರಶ್ನೆಗಳು, ಅಂದರೆ ಒಟ್ಟು 4 ಪ್ರಶ್ನೆಗಳು ವಾಸ್ತವ ಸಂಖ್ಯೆಗಳಲ್ಲಿ ಕೇಳ್ತಾರೆ. ಅದರಲ್ಲಿ ಇನ್ನೊಂದು ಪ್ರಶ್ನೆ ಏನಾಗಿರುತ್ತೆ ಅಂದರೆ, ಪ್ರಾಡಕ್ಟ್ ಆಫ್ SCF ಆ್ಯಂಡ್ LCM, 2 ನಂಬರ್ಸ್ ಕೊಟ್ಟಿರ್ತಾರೆ A ಆ್ಯಂಡ್ B, ಆರ್ SCF ಫೈಂಡ್ ಔಟ್ ಮಾಡೋಕ್ಕೆ LCM ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ 2 ನಂಬರ್ಸ್ ಕೊಟ್ಟು SCF ಕೊಟ್ಟು LCM ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಈ ಪ್ರಶ್ನೆ ಒಂದು ಕೂಡ ರಿಯಲ್ ನಂಬರ್ಸಲ್ಲಿ ಕೇಳ್ತಾರೆ. ಅಂದರೆ 2 ಕ್ವಶನ್ಸು ರಿಯಲ್ ನಂಬರ್ಸ್ ಚಾಪ್ಟರ್ ಮೇಲೇ ಬರುತ್ತೆ. ನೆಕ್ಸ್ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಇದು ಬಹಳ ಈಸಿ ಆಗಿರುವಂಥ ಪ್ರಶ್ನೆ. ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್. 2 ಮಾರ್ಕ್ಸಿಗೆ ಕ್ವಶನ್, 2 ಈಕ್ವೇಷನ್ ಕೊಟ್ಟಿರ್ತಾರೆ, ಸಾಲ್ವ್ ದಿ ಈಕ್ವೇಷನ್, ಸಾಲ್ವ್ X ಆ್ಯಂಡ್ Y, ಆರ್ ಮೇ ಬಿ ಈ ಥರ ಕ್ವಶನ್ ಇರುತ್ತೆ. ಅಂದರೆ ಎಲಿಮಿನೇಷನ್ ಮೆಥಡನ್ನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರೋದಿಲ್ಲ. ಸಾಲ್ವ್ X ಆ್ಯಂಡ್ Y ಅಂದರೂ ಕೂಡ ನಾವು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಫೈಂಡ್ ದಿ ವ್ಯಾಲ್ಯೂ ಆಫ್ X ಆ್ಯಂಡ್ Y ಅನ್ನು ಮಾಡ್ಬೋದು. ಇದು ಕೂಡ ಬಹಳ ಈಸಿ ಆಗಿರೋಂಥ ಒಂದು ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಗ ಸಮೀಕರಣ. ಈ ಕ್ವಾಡ್ರಾಟಿಕ್ ಈಕ್ವೇಷನ್ನಲ್ಲಿ 2 ಮಾರ್ಕ್ಸ್, ಇಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ. ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ಆಫ್ ದ, ಮೂಲಗಳನ್ನು ಕಂಡುಹಿಡಿಯೋದು. ಡೆಲ್ಟಾ ಇಸ್ ಈಕ್ವಲ್ ಟು 0, ಡೆಲ್ಟಾ ಗ್ರೇಟರ್ ದೆನ್ 0, ಡೆಲ್ಟಾ ಲೆಸ್ ದೆನ್ 0. ಇದ್ರ ಒಂದು ನಮಗೆ ಐಡಿಯಾ ಕ್ಲಿಯರ್ ಆಗಿದ್ರೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ, ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ರೈಟ್ ದಿ ನೇಚರ್ ಆಫ್ ರೂಟ್ ಅಂತ ಈ ಥರ ಪ್ರಶ್ನೆಯನ್ನು ಕೇಳ್ತಾರೆ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ. ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದಕ್ಕೆ ಹೇಳ್ತಾರೆ. ಹೀಗೆ ಇದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕೂಡ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿದಲ್ಲಿ ಕೂಡ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಸೆಕ್ಷನ್ ಫಾರ್ಮುಲಾ ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳ್ತಾರೆ. ಇದರಲ್ಲಿ ರೇಷೋ ಕೊಟ್ಟಿರ್ತಾರೆ, 2 ರೇಷೋಸ್ ಕೊಟ್ಟರೆ ಅಲ್ಲಿ ಏನಾಗಿರುತ್ತೆ ಸೆಕ್ಷನ್ ಫಾರ್ಮುಲಾ ಮೇಲೆ ಬಿಡಿಸ್ಬೇಕು. ಇಲ್ಲಾಂದರೆ 2 ಪಾಯಿಂಟ್ಸ್ ಕೊಟ್ಟು ಅದರಲ್ಲಿ ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ x1 y1 x2 y2 d is equal to square root of x2 minus x1 whole square plus y2 minus y1 whole square. ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಬಿಡಿಸುವಂತಹ ಒಂದು ಸಮಸ್ಯೆಯನ್ನು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು ಟ್ರಿಗ್ನೋಮೆಟ್ರಿ, ತ್ರಿಕೋನ ಮಿತಿಗಳು. ಟ್ರಿಗ್ನೋಮೆಟ್ರಿಯಲ್ಲಿ ರೇಷೋಸ್, ಟ್ರಿಗ್ನೋಮೆಟ್ರಿಕ್ 6 ರೇಷೋಸ್ ಇದೆ. ಸೈನ್ ಟೀಟಾ, ಕಾಸ್ ಟೀಟಾ, ಅದರ ರೇಷೋ ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟನಸ್. ಹೀಗೆ ಅಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿರ್ತಾರೆ, 2 ಸೈಡ್ಸ್ ವ್ಯಾಲ್ಯೂಸ್ ಇರುತ್ತೆ. ಅದರ್ ಸೈಡನ್ನು ಫೈಂಡ್ ಔಟ್ ಮಾಡಿ ನಾವು 2 ರೇಷೋಸನ್ನು ಬರೆಯೋದಕ್ಕೆ ಹೇಳ್ತಾರೆ. ಅದ್ರ ಸಮ್ ಆರ್ ಪ್ರಾಡಕ್ಟ್ ಆರ್ 2 ರೇಷೋಸ್, ಎನಿ 2 ರೇಷೋಸನ್ನು ಕೇಳ್ತಾರೆ. ಅಲ್ಲಿ ಡಯಾಗ್ರಾಮ್ ಕೂಡ ಕೊಟ್ಟಿರ್ತಾರೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ಪಿ, ಸೈನ್ ಕಾಸ್, ಸೈನು ಕಾಸ್, ಹೀಗೆ ರೇಷೋಸನ್ನು ಕೇಳೋದ್ರ ಮೇಲೆ 2 ಅಂಕದ ಪ್ರಶ್ನೆಯನ್ನು ಟ್ರಿಗ್ನೋಮೆಟ್ರಿ ಮೇಲೆ ಕೇಳ್ತಾರೆ. ಅದೇ ರೀತಿ ನೆಕ್ಸ್ಟು ಸರ್ಕಲ್ ಮೇಲೆ ಒಂದು ಕ್ವಶನ್ನು, ಟ್ಯಾಂಜೆಂಟ್ಸ್ಗೆ ಮತ್ತು ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಏನು ಮಾಡ್ತಾರೆ 2 ಮಾರ್ಕ್ಸನ್ನು ಕೇಳ್ತಾರೆ. ಫೈಂಡ್ ದಿ ಲೆಂತ್ ಆಫ್ ಟ್ಯಾಂಜೆಂಟ್, ಅಲ್ಲಿ ಎಂಗಲ್ ಕೊಟ್ಟಿರ್ತಾರೆ, ಇನ್ಕ್ಲೈನ್ ಎಂಗಲ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದರೆ ಪರ್ಪೆಂಡಿಕ್ಯುಲರ್ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ಸರ್ಕಲ್, ಟ್ಯಾಂಜೆಂಟ್ಸ್. ಹೀಗೆ ಈ ಒಂದು ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿದ್ದರೆ ನಾವು ಈ ಸರ್ಕಲ್ ಥಿಯರಮ್ ಮೇಲೆ ನಾವು 2 ಮಾರ್ಕ್ಸ್ ಒಂದು ಕ್ವಶನನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಯಲ್ಲಿ ಕೂಡ 2 ಮಾರ್ಕ್ಸ್ ಕ್ವಶನ್ನು. 2 ಅಂಕದ ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂದರೆ, AN ಫಾರ್ಮುಲಾ, nth ಟರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, AN is equal to A plus n minus 1 into D ಫಾರ್ಮುಲಾ, ಮತ್ತು SN ಫಾರ್ ಸಮ್ ಆಫ್ n ಟರ್ಮ್ಸ್, SN ಫಾರ್ಮುಲಾ.
ಈ 2 ಆಹ್, ಪ್ರಾವ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೇಳೋದು ಇವೆರಡರ ಮೇಲೆ ಈ ತರ ಇನ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಎಸ್ 20 ಟರ್ಮ್ಸ್ ಕೊಟ್ಟಿರ್ತದೆ, ಸಮ್ ಆಫ್ 20 ಟರ್ಮ್ಸ್, ಸಮ್ ಆಫ್ 10 ಟರ್ಮ್ಸ್ ಅದ್ರ ಕೊಟ್ರೆ ಫೈಂಡ್ ದಿ ಫಸ್ಟ್ ಟರ್ಮ್ ಆರ್ ಕಾಮನ್ ಡಿಫರೆನ್ಸ್. ಹೀಗೆ ಇಂಥ ಒಂದು ಪ್ರಶ್ನೆವನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೇಳ್ತಾರೆ. ಬಹಳ ಈಸಿಯಾಗಿ ನಾವು ಈ 2 ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ಬಿಡಿಸೋಕೆ ಇದರಲ್ಲಿ ಫಿಕ್ಸ್ ಕ್ವಶನ್ ಇರುತ್ತೆ. ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ ಅಲ್ಲಿ ಇದು ರಿಪೀಟ್ ಆಗ್ತಾ ಹೋಗ್ತವೆ. ಇದರಲ್ಲಿ ಬಹಳ ಈಸಿ ಆಗಿರುವಂಥದ್ದು 16 ಮಾರ್ಕ್ಸ್ ಅನ್ನ ನಾವು ಈಸಿಯಾಗಿ ತಗೋಬಹುದು. ಎಲ್ಲ ಫಾರ್ಮುಲಾ ಮೇಲೆ ಇರುತ್ತೆ. ಅಪ್ಲೈಡ್ ಕ್ವಶನ್ಸ್ ಅನ್ನೋದೇನು ಇರೋದಿಲ್ಲ ಇದರಲ್ಲಿ. ಬಹಳ ಈಸಿ ಆಗಿರುತ್ತೆ. ಆಲ್ ದಿ ಬೆಸ್ಟ್.